ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿನಿಯರೇ, ಪ್ರತಿಯೊಬ್ಬರೂ ಗೊತ್ತಿರಬೇಕಾದ ವಿಷಯವೇನೆಂದರೆ ಅದು ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಕನ್ನಡದಲ್ಲಿ ಭಾರತ ಸಂವಿಧಾನ ಪೀಠಿಕೆ. ಇಂಗ್ಲಿಷ್ನಲ್ಲಿ ಈ ರೀತಿ ಇರುತ್ತದೆ, ಎಲ್ಲರೂ ಕೇಳಿ. ದ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation, in our Constituent Assembly, this 26th day of November 1949, do hereby adopt, enact and give to ourselves this Constitution. The preamble is a concise statement of the fundamental values and goals of the Indian Constitution. It outlines the nature of the Indian state and the rights and freedoms that all citizens. ಕನ್ನಡದಲ್ಲಿ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಡಿ ವಿಧಿಯುಕ್ತವಾಗಿ ಸ್ಥಾಪಿಸಿ, ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ, ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವತೆಯನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ, 1949ರ ನವೆಂಬರ್ 26ರಂದು ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಇದರಲ್ಲಿ ನಾವು ಮುಖ್ಯವಾಗಿ ಕಾಣಿಸಿಕೊಳ್ಳುವುದು ಏನೆಂದರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರ ಮತ್ತು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವತೆ. ನಮ್ಮ ಸಂವಿಧಾನವು ಭಾರತವನ್ನು 5 ಪ್ರಮುಖ ಲಕ್ಷಣಗಳ ಮೂಲಕ ಗುರುತಿಸುತ್ತದೆ. ಅವು ಯಾವುದೆಂದರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರ. ಸಾರ್ವಭೌಮ. ಭಾರತವು ಯಾವುದೇ ಹೊರಗಿನ ದೇಶ ಅಥವಾ ಶಕ್ತಿಯ ಅಧೀನದಲ್ಲಿಲ್ಲ. ನಮ್ಮ ದೇಶದ ಒಳಗಿನ ಮತ್ತು ಹೊರಗಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರ ನಮಗಿದೆ. ಸಮಾಜವಾದಿ. ಸಮಾಜದಲ್ಲಿನ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ, ಸಂಪತ್ತು ಕೆಲವೇ ಜನರ ಕೈ ಸೇರದಂತೆ ಎಲ್ಲರಿಗೂ ಸಮಾನ ಅವಕಾಶ ನೀಡುವುದು ಇದರ ಉದ್ದೇಶ. ಜಾತ್ಯತೀತ. ಭಾರತಕ್ಕೆ ಯಾವುದೇ ಅಧಿಕೃತ ಧರ್ಮವಿಲ್ಲ. ಇಲ್ಲಿ ಎಲ್ಲಾ ಧರ್ಮಗಳೂ ಸಮಾನ ಮತ್ತು ಪ್ರತಿಯೊಬ್ಬರಿಗೂ ತಮ್ಮಿಷ್ಟದ ಧರ್ಮವನ್ನು ಪಾಲಿಸುವ ಹಕ್ಕಿದೆ. ಪ್ರಜಾಸತ್ತಾತ್ಮಕ. ಇಲ್ಲಿ ಅಧಿಕಾರವಿರುವುದು ಜನರ ಕೈಯಲ್ಲಿ. ಜನರು ತಮ್ಮ ಪ್ರತಿನಿಧಿಗಳನ್ನು ತಾವೇ ಆರಿಸಿಕೊಳ್ಳುವ ಅವಕಾಶವಿದೆ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವ ಆಡಳಿತ ವ್ಯವಸ್ಥೆ ನಮ್ಮದು. ಗಣತಂತ್ರ. ಇಲ್ಲಿ ದೇಶದ ಮುಖ್ಯಸ್ಥರು, ಅಂದರೆ ರಾಷ್ಟ್ರಪತಿಗಳು, ವಂಶಪಾರಂಪರ್ಯವಾಗಿ ಬರುವುದಿಲ್ಲ, ಬದಲಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರ ಸ್ವರೂಪದ ಜೊತೆಗೆ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೂ 4 ಮಹತ್ವದ ಹಕ್ಕುಗಳನ್ನು ಭರವಸೆ ನೀಡುತ್ತದೆ. ಅವು ಯಾವುದೆಂದರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವತೆ. ನ್ಯಾಯ, ಇಂಗ್ಲಿಷ್ನಲ್ಲಿ ಜಸ್ಟಿಸ್. ಮೊದಲನೆಯದಾಗಿ ನ್ಯಾಯ. ನ್ಯಾಯ ಎಂದರೆ ಕೇವಲ ಕೋರ್ಟು ಕಚೇರಿಗಳಲ್ಲ. ನಮ್ಮ ಸಂವಿಧಾನ 3 ರೀತಿಯ ನ್ಯಾಯದ ಭರವಸೆ ನೀಡುತ್ತದೆ. ಸಾಮಾಜಿಕ ನ್ಯಾಯ. ಇಲ್ಲಿ ಜಾತಿ, ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ಯಾರನ್ನೂ ಕೀಳಾಗಿ ಕಾಣಬಾರದು. ಆರ್ಥಿಕ ನ್ಯಾಯ. ಬಡವ ಮತ್ತು ಶ್ರೀಮಂತರ ನಡುವಿನ ಸಮಸ್ಯೆಯನ್ನು ಕಡಿಮೆ ಮಾಡಿ ಎಲ್ಲರಿಗೂ ಸಮಾನ ಸಂಪನ್ಮೂಲ ಸಿಗುವಂತಾಗಬೇಕು. ರಾಜಕೀಯ ನ್ಯಾಯ. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮತ ಚಲಾಯಿಸುವ ಮತ್ತು ಆಡಳಿತದಲ್ಲಿ ಭಾಗವಹಿಸುವ ಸಮಾನ ಹಕ್ಕಿರಬೇಕು. ಸ್ವಾತಂತ್ರ್ಯ, ಅಂದರೆ ಇಂಡಿಪೆಂಡೆನ್ಸ್. ಎರಡನೆಯದಾಗಿ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಎಂದರೆ ನಮಗೆ ಇಷ್ಟ ಬಂದಂತೆ ಇರುವುದೆಂದಲ್ಲ. ಇದು ವ್ಯಕ್ತಿಯ ಬೆಳವಣಿಗೆಗೆ ಪೂರಕವಾದ ಪರಿಸರ. ನಮಗೆ ನಮ್ಮ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ. ನಮಗೆ ಇಷ್ಟವಾದ ಧರ್ಮವನ್ನು ಪಾಲಿಸುವ ಮತ್ತು ನಂಬಿಕೆಯನ್ನು ಹೊಂದುವ ಪೂರ್ಣ ಹಕ್ಕನ್ನು ಸಂವಿಧಾನ ನೀಡಿದೆ. ಸಮಾನತೆ ಅಂದರೆ ಈಕ್ವಾಲಿಟಿ.
ಮೂರನೆಯದಾಗಿ ಸಮಾನತೆ. ಪ್ರಜಾಪ್ರಭುತ್ವದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಕಾನೂನಿನ ಮುಂದೆ ಪ್ರಧಾನಿಯಿಂದ ಹಿಡಿದು ಸಾಮಾನ್ಯ ಪ್ರಜೆಯವರೆಗೆ ಎಲ್ಲರೂ ಸಮಾನರೇ. ಸರ್ಕಾರಿ ಉದ್ಯೋಗವಾಗಲಿ ಅಥವಾ ಸಾಮಾಜಿಕ ಅವಕಾಶಗಳಾಗಲಿ ಅರ್ಹತೆ ಇರುವ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಸಿಗಬೇಕು ಎನ್ನುವುದೇ ಈ ತತ್ವದ ಆಶಯ. ಭ್ರಾತೃತ್ವ ಅಂದರೆ ಫ್ರೆಟರ್ನಿಟಿ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ಭ್ರಾತೃತ್ವ. ನಾವೆಲ್ಲರೂ ವಿವಿಧ ಭಾಷೆ ಧರ್ಮದವರಾಗಿದ್ದರೂ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಸಹೋದರತ್ವದ ಭಾವನೆ ನಮ್ಮಲ್ಲಿರಬೇಕು. ಯಾವಾಗ ನಮ್ಮಲ್ಲಿ ಈ ಭ್ರಾತೃತ್ವ ಇರುತ್ತದೆಯೋ ಆಗ ಮಾತ್ರ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡಲು ಸಾಧ್ಯ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಎತ್ತಿಹಿಡಿಯುತ್ತದೆ. ಸ್ನೇಹಿತರೆ, ಸಂವಿಧಾನದ ಪೀಠಿಕೆಯನ್ನು ಕೇವಲ ಓದುವುದಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ನಾವೆಲ್ಲರೂ ಇದನ್ನು ಏಕೆ ನೆನಪಿನಲ್ಲಿಡಬೇಕು ಮತ್ತು ಹೇಗೆ ಪಾಲಿಸಬೇಕು ಎಂಬುದನ್ನು ಈಗ ನೋಡೋಣ. ಸಾರ್ವಭೌಮತ್ವದ ಗೌರವ. ನಾವು ಭಾರತದ ಪ್ರಜೆಗಳಾಗಿ ನಮ್ಮ ದೇಶದ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಎತ್ತಿಹಿಡಿಯಬೇಕು. ದೇಶದ ಆಂತರಿಕ ವಿಚಾರಗಳಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡದಂತೆ ಒಗ್ಗಟ್ಟಾಗಿ ನಿಲ್ಲುವುದು ನಮ್ಮ ಮೊದಲ ಕರ್ತವ್ಯ. ಸಮಾಜವಾದಿ ಮತ್ತು ಜಾತ್ಯತೀತ ಮನೋಭಾವ. ಸಮಾಜದಲ್ಲಿ ಬಡವ ಮತ್ತು ಶ್ರೀಮಂತ ಎಂಬ ತಾರತಮ್ಯ ಮಾಡದೆ ಎಲ್ಲರಿಗೂ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಹಾಗೆಯೇ ನೆರೆಯವರ ಧರ್ಮ ಯಾವುದೇ ಇರಲಿ, ಅವರನ್ನು ಮನುಷ್ಯರನ್ನಾಗಿ ಗೌರವಿಸುವುದೇ ನಿಜವಾದ ಜಾತ್ಯತೀತತೆ. ಉದಾಹರಣೆಗೆ, ಹಬ್ಬ ಹರಿದಿನಗಳಲ್ಲಿ ಪರಸ್ಪರ ಗೌರವದಿಂದ ಪಾಲ್ಗೊಳ್ಳುವುದು. ಪ್ರಜಾಸತ್ತಾತ್ಮಕ ಮೌಲ್ಯಗಳು. ಕೇವಲ ಚುನಾವಣೆ ಬಂದಾಗ ಮತ ಹಾಕುವುದಷ್ಟೇ ಅಲ್ಲ, ಸಮಾಜದಲ್ಲಿ ನಡೆಯುವ ತಪ್ಪುಗಳ ಬಗ್ಗೆ ಧ್ವನಿ ಎತ್ತುವುದು ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸುವುದು ಪ್ರಜಾಪ್ರಭುತ್ವದ ಲಕ್ಷಣ. ಉದಾಹರಣೆ, ಸಾರ್ವಜನಿಕ ಆಸ್ತಿಯನ್ನು ನಮ್ಮ ಸ್ವಂತ ಆಸ್ತಿಯಂತೆ ರಕ್ಷಿಸುವುದು. ನ್ಯಾಯ ಮತ್ತು ಸಮಾನತೆಯ ಅನುಷ್ಠಾನ. ನಮ್ಮ ಸುತ್ತಮುತ್ತ ಯಾರಿಗಾದರೂ ಅನ್ಯಾಯವಾಗುತ್ತಿದ್ದರೆ ಅದರ ವಿರುದ್ಧ ನಿಲ್ಲಬೇಕು. ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ಯಾರನ್ನೂ ಕೀಳಾಗಿ ಕಾಣಬಾರದು. ಉದಾಹರಣೆ, ಕಚೇರಿಗಳಲ್ಲಿ ಅಥವಾ ಶಾಲೆಗಳಲ್ಲಿ ಎಲ್ಲರಿಗೂ ಸಮಾನ ಗೌರವ ನೀಡುವುದು. ಭ್ರಾತೃತ್ವ ಮತ್ತು ಏಕತೆ. ಕೊನೆಯದಾಗಿ, ನಾವೆಲ್ಲರೂ ಒಂದೇ ಎಂಬ ಸೋದರ ಭಾವನೆ. ಭಾಷೆ, ಪ್ರಾಂತ ಅಥವಾ ಜಾತಿಯ ಹೆಸರಿನಲ್ಲಿ ಜಗಳವಾಡದೆ ಭಾರತೀಯರು ಎಂಬ ಹೆಮ್ಮೆಯಿಂದ ಬದುಕುವುದು ದೇಶದ ಸಮಗ್ರತೆಗೆ ಬಹಳ ಮುಖ್ಯ. ಉದಾಹರಣೆ, ಕಷ್ಟಕಾಲದಲ್ಲಿ ಜಾತಿ ಮತ ನೋಡದೆ ನೆರವಿಗೆ ಧಾವಿಸುವುದು. ಇದು ನಮಗೆ ಏನನ್ನು ಕಲಿಸುತ್ತದೆ? ಇದು ನಮಗೆ ಹಕ್ಕುಗಳನ್ನು ನೀಡುವುದರ ಜೊತೆಗೆ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಸಾರ್ವಭೌಮತೆ ಎಂದರೆ ದೇಶದ ಬಗ್ಗೆ ಹೆಮ್ಮೆಯಿರಲಿ. ಸಮಾಜವಾದ ಎಂದರೆ ಬಡವರ ಬಗ್ಗೆ ಕಾಳಜಿ ಇರಲಿ. ಜಾತ್ಯತೀತತೆ ಎಂದರೆ ಇತರರ ಧರ್ಮದ ಬಗ್ಗೆ ಗೌರವ ಇರಲಿ. ಮತ್ತು ಪ್ರಜಾಪ್ರಭುತ್ವ ಎಂದರೆ ಎಲ್ಲರ ಅಭಿಪ್ರಾಯಕ್ಕೂ ಬೆಲೆ ಇರಲಿ. ನಾವೆಲ್ಲರೂ ಈ ಪೀಠಿಕೆಯ ಆಶಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಜಾತಿ, ಮತ, ಭಾಷೆಗಳನ್ನು ಮೀರಿ ಭಾರತೀಯರು ಎಂಬ ಭಾವನೆಯಿಂದ ಒಂದಾಗೋಣ. ಆಗ ಮಾತ್ರ ನಮ್ಮ ಸಂವಿಧಾನದ ಆಶಯಗಳು ನಿಜವಾದ ಅರ್ಥದಲ್ಲಿ ಸಫಲವಾಗುತ್ತವೆ. ಈಗ ಗೊತ್ತಾಯ್ತಾ ಮಕ್ಕಳೇ? ಇದು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಮುಂದಿನ ವಿಡಿಯೋ ಬರುವರೆಗೂ ಕಾಯ್ತಾಯಿರಿ. ಅಲ್ಲಿವರೆಗೂ ನಮಸ್ಕಾರಗಳು.